ಸಿಂಗರ್ ಹನುಮಂತು ಅನ್ನೋದಕ್ಕಿಂತ ಇವ್ರನ್ನ ಬಿಗ್ ಬಾಸ್ ವಿನ್ನರ್ ಹನುಮಂತು ಅಂದ್ರೆ ಸಾಕು ಎಲ್ಲರಿಗೂ ಕೂಡ ಟಕ್ ಅಂತ ನೆನಪಾಗ್ತಾರೆ ಈ ಮುಗ್ಧ ಹನುಮಂತ. ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಎಂಟ್ರಿ ಆಗಿ ತಮ್ಮ ಮುಗ್ಧತೆಯಿಂದ, ಮುಗ್ಧ ಮಾತಿನಿಂದ, ಹಳ್ಳಿ ಸೊಗಡಿನ ಒಂದು ಪಂಚಿಂಗ್ ಡೈಲಾಗ್ ಗಳಿಂದ ಕೋಟ್ಯಾಂತರ ಕನ್ನಡಿಗರ ಹೃದಯವನ್ನ ಗೆದ್ದಿದ್ರು. ಚಿಲ್ಲೂರ ಬಡ್ನಿ ತಾಂಡದ ಈ ವ್ಯಕ್ತಿ ಕುರಿ ಕಾಯ್ತಿದ್ದಂತಹ ಹುಡುಗನೊಬ್ಬ ಇಷ್ಟೊಂದು ಹೆಸರು ಮಾಡಿದ್ದಾನಲ್ಲ ಅಂತ ತುಂಬಾ ಜನ ಖುಷಿ ಕೂಡ ಪಟ್ಟಿದ್ರು. ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದಂತಹ ಸರಿಗಮಪ ಶೋನಲ್ಲಿ ಸಿಂಗರ್ ಆಗಿ ಬಂದಂತಹ ಈ ಕುರಿಗಾಹಿ ಹುಡ್ಗ ಅದಾದ ನಂತರ ಬಿಗ್ ಬಾಸ್ಗೆ ಎಂಟ್ರಿ ಆಗಿ ಎಲ್ಲರಿಗೂ ಕೂಡ ಖುಷಿಯನ್ನ ಕೊಟ್ಟಿದ್ದ. ಕಳೆಗುಂದಿದಂತಹ ಒಂದು ಈ 11ನೇ ಸೀಸನ್ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಬಂದು ಕಳೆಯನ್ನ ಹೆಚ್ಚಿಸಿದಂದ್ರೆ ಹನುಮಂತ ಅಂತಾನೆ ಹೇಳ್ಬಹುದು. ದಾಖಲೆ ಮತಗಳನ್ನ ಪಡೆಯುವಂತಹ ಮೂಲಕ ಟ್ರೋಫಿಯನ್ನ ತಮ್ಮದಾಗಿಸ್ಕೊಂಡ್ರು ಹನುಮಂತ ಅವರು. 50 ಲಕ್ಷ ಹಣ ಕೂಡ ಗೆದ್ರು, ಹೊಸ ಇತಿಹಾಸವನ್ನೇ ಬರೆದ್ರು. ಹಾಗಂತ ಬಿಗ್ ಬಾಸ್ ವರೆಗಿನ ಹನುಮಂತು ಪ್ರಯಾಣ ಸುಲಭವಾಗಿರ್ಲಿಲ್ಲ. ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೀತಾ ಸ್ನೇಹಿತರ ಒತ್ತಾಯಕ್ಕೆ ಮಣಿದು ಬಿಗ್ ಬಾಸ್ಗೆ ಬರೋಕ್ಕೂ ಮುಂಚೆ ಇವರು ಸರಿಗಮಪ ಶೋಗೆ ಬಂದಿದ್ರು. ಸೊ ಆಡಿಷನ್ ಕೂಡ ಕೊಟ್ಟಿದ್ರು. ಆಡಿಷನ್ ನಲ್ಲಿ ತಮ್ಮ ಹಾಡುಗಾರಿಕೆಯಿಂದ ಕರುನಾಡಿನ ಜನರ ಹೃದಯವನ್ನು ಕೂಡ ಗೆದ್ದಿದ್ರು. ಹಾಡಷ್ಟೇ ಅಲ್ಲ, ಈತನ ಮುಗ್ಧತೆಯಿಂದ ಮಾತಾಡುವಂತಹ ಮಾತು, ಈತನ ಮುಗ್ಧತೆ, ಮುಗ್ಧ ಮಾತುಗಳು ತುಂಬಾ ಜನರಿಗೂ ಕೂಡ ಇಷ್ಟ ಆಗೋಗಿತ್ತು. ಬಿಗ್ ಬಾಸ್ ಸೀಸನ್ 11ರ ಎಂಟರ್ಟೈನರ್ ಅಂತಂದ್ರೆ ಅದು ಹನುಮಂತು ಅಂತಾನೆ ಹೇಳ್ಬಹುದು. ಇಂಥ ಹನುಮಂತು ಬಿಗ್ ಬಾಸ್ ವಿನ್ ಆದ ನಂತರ ತಮಗೆ ಬಂದಂತಹ ಸಾಲು ಸಾಲು ಸಿನಿಮಾ ಆಫರ್ ಗಳನ್ನ ನಯವಾಗಿ ತಿರಸ್ಕರಿಸಿದ್ದಾರೆ. ಸೊ ಚಿತ್ರರಂಗಕ್ಕೆ ಇವರು ಯಾವತ್ತೋ ಬರ್ಬೋದಾಗಿತ್ತು. ನಾಯಕನಾಗಿ ಕೂಡ ಬೆಳ್ಳಿ ಪರದೆ ಮೇಲೆ ಮಿಂಚಬಹುದಾಗಿತ್ತು. ಯಾಕಂತಂದ್ರೆ ಚಿತ್ರರಂಗನೇ ಹಾಗಲ್ವಾ, ಯಾರು ವಿನ್ ಆಗ್ತಾರೋ, ಯಾರು ಈಗ ಟ್ರೆಂಡ್ ಅಲ್ಲಿ ಇರ್ತಾರೋ ಅವರನ್ನ ಒಂದು ಅಪ್ರೋಚ್ ಮಾಡೋದಾಗಿರ್ಬೋದು, ಸಿನಿಮಾಗೆ ಬಂದು ಆಕ್ಟ್ ಮಾಡಿ ಅಂತ ಹೇಳೋದಾಗಿರ್ಬೋದು, ಎಲ್ಲರೂ ಕೂಡ ನಡೀತಾನೆ ಇರುತ್ತೆ. ಆದ್ರೆ ತಮಗ್ ಬಂದಂತಹ ಸಾಲು ಸಾಲು ಸಿನಿಮಾ ಆಫರ್ ಗಳನ್ನ ಹನುಮಂತು ಒಪ್ಕೊಳ್ಳೇ ಇಲ್ಲ. ಯಾಕೆ ಹನುಮಂತು ಒಪ್ಕೊಳ್ಳಿಲ್ಲ? ಸಿನಿಮಾದಲ್ಲಿ ಅವ್ರು ನಟಿಸೋದಕ್ಕೆ ಇಷ್ಟ ಆಯ್ತಾ ಇಲ್ವಾ? ಇದೆಲ್ಲದ್ರ ಬಗ್ಗೆ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡ್ಕೊಳ್ಳಿ. ತಾಂಡವೊಂದರಲ್ಲಿ ಕುರಿಗಾಹಿಯಾಗಿದ್ದಂತಹ ಹನುಮಂತು ಅಲ್ಲಿಂದ ತಮ್ಮದೇ ಆದಂತಹ ಶೈಲಿಯಲ್ಲಿ ಹಾಡೋದಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಅವರು ಸರಿಗಮಪ ಶೋಗೆ ಕೂಡ ಬಂದು ಆಡಿಷನ್ ಅನ್ನ ಕೊಟ್ಟು ಸೆಲೆಕ್ಟ್ ಕೂಡ ಆಗಿದ್ರು. ಸರಿಗಮಪದ ಒಂದು ರನ್ನರ್ ಅಪ್ ಕೂಡ ಆಗಿದ್ರು. ಇದಾದ ನಂತರ ಅವರಿಗೆ ಬಿಗ್ ಬಾಸ್ ನಲ್ಲಿ ಬರುವಂತಹ ಒಂದು ಅವಕಾಶ ಕೂಡ ಸಿಕ್ತು. ಬಿಗ್ ಬಾಸ್ ಸೀಸನ್ 11ರಲ್ಲಿ ಎಂಟ್ರಿಯನ್ನ ಕೊಟ್ರು. ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ರು. ವೈಲ್ಡ್ ಕಾರ್ಡ್ ಆಗಿ ಬಂದ ನಂತರ ತುಂಬಾನೇ ಎಂಟರ್ಟೈನ್ ಮಾಡಿದ್ರು. ಎಲ್ಲರಿಗೂ ಕೂಡ ಏನೋ ಒಂಥರ ಹನುಮಂತು ಇದ್ದಾನೆ ಅಂತಂದ್ರೆ ಅದನ್ನ ನೋಡೋದಕ್ಕೆ, ಬಿಗ್ ಬಾಸ್ ಅನ್ನ ನೋಡ್ಬೇಕು ಅಂತ ತುಂಬಾ ಜನ ಆಸೆ ಕೂಡ ಪಟ್ರು. ಸೊ ಎಲ್ಲರ ಆಸೆಯಂತೆ ಬಿಗ್ ಬಾಸ್ ನ ವಿನ್ನರ್ ಕೂಡ ಆದ್ರು ಹನುಮಂತು ಅವರು. ಹನುಮಂತ ಲಮಾಣಿಯವರು ಬಿಗ್ ಬಾಸ್ ವಿನ್ನರ್ ಆಗಿ ಹೊರ ಬಂದ ನಂತರ ಅವ್ರಿಗೂ ಕೂಡ ಸಿನಿಮಾ ಆಫರ್‌ಗಳು ಬಂದಿತ್ತಂತೆ. ಆದ್ರೆ ಎಲ್ಲಾ ಆಫರ್‌ಗಳಿಗೂನು ಹನುಮಂತು ನೋ ಅಂತ ಹೇಳಿದ್ದಾರೆ. ಸದ್ಯ ಎಲ್ಲರಿಗೂ ಗೊತ್ತೇ ಇದೆ. ಈಗ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಅವರು ವಿನ್ನರ್ ಆಗಿದ್ರು. ಇದಾದ ನಂತರ ಈಗ ಚಿತ್ರರಂಗ ಈ ಗಿಲ್ಲಿ ನಟನ ಹಿಂದೆ ಬಿದ್ದಿದೆ. ನಾಯಕನಾಗುವಂತಹ ಗಿಲ್ಲಿಗೆ ಯೋಗ ಕೂಡ ಬಂದ್ಬಿಟ್ಟಿದೆ. ಸೊ ಗಿಲ್ಲಿ ಅವರು ನಾಯಕನಾಗಿ ನಟಿಸ್ತಾ ಇರುವಂತಹ ಚಿತ್ರ ಕೂಡ ಘೋಷಣೆ ಆಗಿದೆ. ಸೊ ಈ ಹಿನ್ನೆಲೆ ಗಿಲ್ಲಿ ತರಾನೇ ಹನುಮಂತಕ್ಕೂ ಕೂಡ ಯಾಕೆ ಹೀರೋ ಆಗಬಾರದು ಅಂತ ತುಂಬಾ ಜನಕ್ಕೆ ಕ್ವಶನ್ ಮಾರ್ಕ್ ಇತ್ತು. ಯಾಕೆ ಹೀರೋ ಆಗ್ಲಿಲ್ಲ? ಬಿಗ್ ಬಾಸ್ ವಿನ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಹಾಡ್ತಾರೆ, ಯಾಕೆ ಇವರು ಸಿನಿಮಾ ರಂಗಕ್ಕೆ ಬರಬಾರ್ದು ಅಂತ ತುಂಬಾ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಇದಕ್ಕೆ ಖುದ್ದು ಹನುಮಂತ ಲಮಾಣಿನೇ ಉತ್ತರವನ್ನ ಕೊಟ್ಟಿದ್ದಾರೆ. ತಾವ್ಯಾಕೆ ಚಿತ್ರರಂಗಕ್ಕೆ ನಾಯಕನಾಗಿ ಎಂಟ್ರಿ ಕೊಡ್ಲಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಸಂದರ್ಶನದ ಒಂದರಲ್ಲಿ ಮಾತಾಡಿರುವಂತಹ ಹನುಮಂತ, ಅಭಿನಯದಲ್ಲಿ ನನಗೆ ಯಾವುದೇ ರೀತಿಯ ಆಸಕ್ತಿನೂ ಇಲ್ಲ, ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಆಕ್ಟಿಂಗ್ ಬರೋದಿಲ್ಲ ಅಂತ ಕಡ್ಡಿ ಮೂರ್ತಂತೆ ತಮ್ಮದೇ ಭಾಷೆಯಲ್ಲಿ ಹೇಳ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಶೋ ಮುಗಿತಾ ಇದ್ದಂತೆನೆ 2-3 ಜನ ಸಿನಿಮಾ ಮಾಡೋಣ ಅಂತ ಬಂದಿದ್ರು. ಎಂತೆಂತ ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳ ಸಿನಿಮಾಗಳೇ ಓಡ್ತಾ ಇಲ್ಲ. ಹೀಗಿರ್ಬೇಕಾದ್ರೆ ನಮ್ಮಂತವರ ಸಿನಿಮಾ ನೋಡೋದಕ್ಕೆ ಯಾರು ಬರ್ತಾರೆ ಅಂತ ಪ್ರಶ್ನೆ ಮಾಡಿದರೆ ಹನುಮಂತು. ಅಷ್ಟೇ ಅಲ್ಲ, ನಿರ್ಮಾಪಕರ ಕಷ್ಟ ನಷ್ಟದ ಕುರಿತು ಕೂಡ ಮಾತಾಡಿದ್ದಾರೆ. ಈಗ 4 ದಿನ ನಮ್ಮ ಹೆಸರು ಇದೆ ಅಂತ ಹೇಳಿ ನಮ್ಮನ್ನ ಹಾಕೊಂಡು ಸಿನಿಮಾ ಮಾಡ್ತಾರೆ. ಆದ್ರೆ ಪಾಪ ನಮ್ಮಿಂದ ಅವರಿಗೆ ತೊಂದರೆ ಆಗ್ಬಾರ್ದು ಅಲ್ವಾ? ಸಿನಿಮಾ ಓಡಿದ್ರೆ ಸರಿ, ಓಡ್ಲಿಲ್ಲ ಅಂತಂದ್ರೆ ಸುಮ್ನೆ ಯಾಕ್ ಬೇಕು ಅಂತ ನಾನೇ ಸುಮ್ನಾಗ್ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಹನುಮಂತು. ಇಷ್ಟೇ ಅಲ್ಲ, ಬಿಗ್ ಬಾಸ್ ಇಂದ ಬಂದಂತಹ 50 ಲಕ್ಷ ಹಣವನ್ನ ಏನ್ ಮಾಡಿದ್ರಿ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಇಂದ ಬಂದಿದ್ದು ಪೂರ್ತಿ ಹಣ ಅಲ್ಲ, ಟ್ಯಾಕ್ಸ್ ಎಲ್ಲ ಕಟ್ ಆಗಿ 35 ಲಕ್ಷ ಹಣ ಮಾತ್ರ ನನ್ನ ಕೈಗೆ ಸೇರಿದೆ ಅಂತ ಹನುಮಂತ್ ಅವ್ರು ಹೇಳ್ಕೊಂಡಿದ್ದಾರೆ. ಆ ಹಣದಲ್ಲಿ ಈಗ ನಮ್ಮೂರಿನಲ್ಲಿ ಮನೆ ಕಟ್ಟಿಸ್ತಾ ಇದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಸ್ವಂತ ಮನೆ ಕಟ್ಟೋದು ಅಂದುಕೊಂಡಷ್ಟು ಸುಲಭ ಏನಲ್ಲ.
ಅದು ನಿಜಕ್ಕೂ ತುಂಬಾನೇ ಕಷ್ಟದ ಕೆಲಸ ಅಂತ ಹನುಮಂತ್ ಅವರು ಮಾತಾಡ್ಕೊಂಡಿದ್ದಾರೆ. ಇನ್ನು ಇದ್ರ ಜೊತೆಗೆ ಈಗ ಅಸಲಿ ಕಷ್ಟ ಏನು ಅನ್ನೋದು ನನಗ್ ಗೊತ್ತಾಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ ಹನುಮಂತ್ ಅವರು. ಇನ್ನು ಇದೇ ಟೈಮಲ್ಲಿ ಮಳೆ ಆಗಿದೆ, ಕೆಲ್ಸ ಏನೂ ಇಲ್ಲ. ಹೀಗಾಗಿ ಸದ್ಯಕ್ಕೆ ಕ್ವಾಟ್ಲೆ ಕಿಚನ್‌ಗೆ ಬಂದಿದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಸದ್ಯ ಹನುಮಂತ್ ಅವರು ಕ್ವಾಟ್ಲೆ ಕಿಚನ್‌ನಲ್ಲಿ ಎಂಟರ್‌ಟೈನ್‌ಮೆಂಟ್ ಕೊಡ್ಲಿಕ್ಕೆ ಬಂದಿದ್ದಾರೆ. ತುಂಬಾ ಜನ ಅವರು ಬಂದಿದ್ದಾರೆ ಅಂತಾನೆ ಕ್ವಾಟ್ಲೆ ಕಿಚನ್‌ನ ನೋಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಹನುಮಂತ್ ಅವರ ಮಾತೇ ಹಾಗೆ, ಅವರ ಮುಗ್ಧತೆನೇ ಹಾಗೆ, ಅವ್ರು ಮಾಡುವಂತಹ ಕಾಮಿಡಿನೇ ಹಾಗೆ. ಸೊ ಉತ್ತರ ಕರ್ನಾಟಕದ ಈ ಹುಲಿ ಈಗ ಸದ್ಯಕ್ಕೆ ಕ್ವಾಟ್ಲೆ ಕಿಚನ್‌ನಲ್ಲಿ ಬರ್ತಾ ಇದ್ದಾರೆ. ಒಂದೆರಡು ಸಿನಿಮಾಗಳಿಗೆ ಸಾಂಗ್‌ನು ಕೂಡ ಹಾಡಿದ್ದಾರೆ. ಸೊ ಅದ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಿದೆ. ನಿಮ್ಗೇನ್ ಅನ್ನಿಸ್ತು ಹನುಮಂತನ ಈ ವಿಡಿಯೋ ಬಗ್ಗೆ? ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.